ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಬಂದು ವಾಕ್ಯವನ್ನು ಹೇಳುವಂತೆ ಮತ್ತೊಂದು ಆವೃತ್ತಿ ದೇವರು ಸಹಾಯ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ಕರ್ತನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ಸ್ತೋತ್ರ. ಇವತ್ತಿನ ಒಂದು ಧ್ಯಾನಕ್ಕಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ವೇದದಲ್ಲಿರುವಂತ ಹೊಸ ಒಡಂಬಡಿಕೆಯಲ್ಲಿ, ಅದೇ ರೀತಿಯಾಗಿ ನಾವು ಗಲಾತ್ಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿಕೊಳ್ಳೋಣ. 4ನೇ ಅಧ್ಯಾಯ 8ನೇ ವಾಕ್ಯ. ಗಲಾತ್ಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವಳಿಗೆ ಅಧೀನರಾಗಿದ್ದೀರಿ. ಈಗಲಾದರೂ ನೀವು ದೇವರನ್ನು ತಿಳ್ಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾನೆ. ಹೀಗಾಗಿ ನೀವು ಕೆಲಸಕ್ಕೆ ಬಾರದ ದಾರಿದ್ರ ಬಾಲಬೋಧೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ? ನೀವು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. ನಾನು ನಿಮಗೋಸ್ಕರ ಪ್ರಯಾಸಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಪೌಲನು ಹೇಳ್ತಾ ಇದ್ದಾನೆ ಗಲಾತ್ಯ ಸಭೆಗೆ. ಆತನು ಹೇಳ್ತಾ ಇದ್ದಾನಂದ್ರೆ, ನೀವೇನಾಗಿದ್ರಿ ಪೂರ್ವ ಕಾಲದಲ್ಲಿ, ಅಂದ್ರೆ ಯೇಸು ಸ್ವಾಮಿ ನಂಬಕ್ಕಿಂತ ಮುಂಚೆ ನಾವೇನಾಗಿದ್ದೀವಿ, ನೀವುಗಳು ಏನಾಗಿದ್ದೇವೆ, ಒಂದು ಜ್ಞಾನವಿಲ್ಲದವರಾಗಿದ್ದೇವೆ. ಸತ್ಯ ನಾವು ತಿಳ್ಕೊಂಡಿರ್ಲಿಲ್ಲ. ದೇವರೇ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಜ್ಞಾನವಿಲ್ಲದವರಾಗಿರುವಾಗ ದೇವರು ನಮ್ಮನ್ನು ಹುಡುಕಿ ಬಂದ ಪ್ರಿಯರೇ. ನಾವು ಆತನನ್ನು ಹುಡುಕಿ ಹೋಗಲಿಲ್ಲ, ನಮ್ಮನ್ನು ಆತನು ಹುಡುಕಿ ಬಂದಿದ್ದಾನೆ ಪ್ರಿಯರೇ. ದೇವರೇ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ತನ್ನ ಪ್ರಾಣವನ್ನೇ, ಸ್ವಪ್ರಾಣವನ್ನೇ ನಮಗೋಸ್ಕರ ಎಲ್ಲವನ್ನು ಅರ್ಪಿಸಿ, ಒಂದು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಎಲ್ಲವನ್ನು ಸಹಿಸಿಕೊಂಡು ಎಲ್ಲವನ್ನು ಮಾಡಿ ಮುಗಿಸಿದಂತ ನನ್ನ ದೇವರಾಗಿರುವಾಗ ಆತನು ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ ಪ್ರಿಯರೇ. ಹಾಗೆ ನಮಗಾಗಿ ಆತನು ಬಂದಿದ್ದಾನೆ ಪ್ರಿಯರೇ. ಹಾಗೆ ಇನ್ನೊಂದಾವರ್ತಿ ನಮ್ಮನ್ನು ಕರೆದೊಯ್ಯಲಿಕ್ಕೆ ಆತನು ಬರುವಂತ ನನ್ನ ಪ್ರಿಯ ದೇವರು ಆಗಿರುವಾಗ, ನಾವು ಆತನ ನಂಬಿರುವಾಗ ಈ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಏಕೆಂದ್ರೆ ಅನೇಕರು ನಂಬಿರ್ತಾರ, ದೇವರನ್ನು ನಂಬ್ತಾರೆ, ಯೇಸು ಸ್ವಾಮಿನ, ಆಮೇಲೆ ಚರ್ಚಿಗೆ ಹೋಗ್ತಾರ, ಒಂದು ಸಭೆಯಲ್ಲಿ ಒಂದು, ಮನೆಗಳಲ್ಲಿ ಒಂದು, ಹೀಗೆ ಎರಡು ರೀತಿಯಾದವರ ನಡೆ ನುಡಿ ಇರ್ತದೆ. ಆ ರೀತಿ ಇರಬಾರ್ದೆಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಪ್ರೇರೆ. ಈಗರಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೇನಾಗಿದ್ದೇವೆ ಅಂದ್ರೆ, ಮೊದಲು ಒಂದು ದಾಸರಾಗಿದ್ವಿ, ಈಗ ನಾವು ಒಂದು ಪಾಪಗಳಿಗೆ ನಾವು ದಾಸರಲ್ಲ ಪ್ರೇರೆ. ಯಾಕೆಂದ್ರೆ ಪಾಪಗಳಿಂದ ನಮ್ಮನ್ನು ದೇವರು ವಿಮೋಚಿಸಿದ್ದಾನೆ, ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ನಾವು ದೇವರ ಮಕ್ಕಳಾಗಿರುವಾಗ ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸುವಂತವರಾಗಿರ್ಬೇಕು. ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ನೀವು ಮೊದಲು ಜ್ಞಾನವಿಲ್ಲದವರಾಗಿದ್ರಿ, ಈಗಲಾದರೂ ನೀವೇನಾಗಿದ್ರಿ, ಜ್ಞಾನ ಹೊಂದಿಕೊಂಡು ನಾವು ಜೀವಿಸಬೇಕಾಗಿದೆ. ಏಕೆಂದ್ರೆ ದೇವರನ್ನು ನಾವು ತಿಳ್ಕೊಂಡಿದ್ದೇವೆ. ಸತ್ಯ ದೇವರು, ನಿತ್ಯ ದೇವರು, ಜೀವಿಸುವ ದೇವರು, ಆದಿಯನ್ನು ಆಕಾಶ ಭೂಮಿಯನ್ನು ಉಂಟು ಮಾಡಿದಂತ ನನ್ನ ದೇವರು ಯಾರೆಂಬುದನ್ನು ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ನಾವು ನಮ್ಮಲ್ಲಿರುವಂತ ಎಲ್ಲ ಗುಣಾತಿಶಯ, ಕೆಟ್ಟ ಆಲೋಚನೆ, ಕೆಟ್ಟ ಪಾಪದ ಕಾರ್ಯಗಳು ನಾವು ಬಿಟ್ಟವರಾಗಿ ದೇವರ ಕಾರ್ಯಗಳಲ್ಲಿ, ದೇವರ ವಿಷಯಗಳಲ್ಲಿ ನಾವು ಏನಾಗಬೇಕಾಗಿದೆ, ಅಧೀನರಾಗಬೇಕಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ವಾಕ್ಯ ಹೇಳ್ತಾ ಇದ್ದೇನೆ, 9ನೇ ವಾಕ್ಯ. ಈಗಲಾದರೂ ನೀವು ದೇವರನ್ನು ತಿಳ್ಕೊಂಡಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, ನಮಗೆ ದೇವರು ಇದ್ದಾನೆ, ದೇವರ ಭಯ ನಮಗಿದೆ, ಆದ್ರೂ ನಾವೇನ್ ಮಾಡ್ತೇವೆ, ತಿಳ್ಕೊಂಡಿದ್ದೇವೆ. ಆದ್ರೂ ಸರಿಯಾಗಿ ಹೇಳಬೇಕಾದ್ರೆ ನಾವೇನಾಗಿದ್ದೇವೆ, ದೇವರು ನಮ್ಮನ್ನು ತಿಳ್ಕೊಂಡಿದ್ದಾನೆ ಪ್ರಿಯರೇ. ಮತ್ತು ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದಾರಿದ್ರ ಬಾಲಬೋಧೆಗೆ ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ಸಿಕ್ಕಿಕೊಳ್ಳುವುದು ಹೇಗೆ ಎಂಬುದಾಗಿ ಅಲ್ಲಿ ಕ್ವಶನ್ ಮಾರ್ಕ್ ಆಗಿ ಪೌಲನು ಸಭೆಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕ ಒಂದು ಈ ಲೋಕದಲ್ಲಿ ಒಂದು ಅನೇಕ ಕೆಟ್ಟ ಪಾಪಗಳು, ಅನೇಕ ಒಂದು ಅಡ್ಡದಾರಿಗಳು, ಅನೇಕ ಒಂದು ಪಾಪದ ಕಾರ್ಯಗಳಿರುವಾಗ ಅದಕ್ಕೆ ನಾವು ಸೋತು ಹೋಗದಂತೆ, ನಾವು ಯಾವುದಕ್ಕೂ ಬಾರದಂತ ಕೆಲಸ ಕಾರ್ಯಗಳಿಗೆ ನಾವು ಹೋಗದೆ ದೇವರ ಒಂದು ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ನಾವು ಜೀವಿಸಬೇಕಾಗಿದೆ. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾಗಿದೆ. ದೇವರ ಮಾತುಗಳಿಗೆ ನಾವು ಅಧೀನರಾಗಬೇಕಾಗಿದೆ. ದೇವರು ಹೇಳುವಂತ ವಾಗ್ದಾನಗಳನ್ನ ನಾವು ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರೇರೆ. ಅದನ್ನು ಬಿಟ್ಟು ನಾವು ಏನ್ ಮಾಡಬಾರ್ದು, ದರಿದ್ರ ಬಾಲಬೋಧೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಅದಕ್ಕೆ ಪುನಃ ತಿರುಗಿಕೊಳ್ಳಬಾರದು ಎಂಬುದಾಗಿ ಇಲ್ಲಿ ಪೌಲನು ಎಚ್ಚರಿಸ್ತಾ ಇದ್ದಾನೆ ಪ್ರೇರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೇಳ್ತಾ ಇದ್ದಾನೆ ನೋಡಿ, 10ನೇ ವಾಕ್ಯ. ನೀವು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳು ನಿಷ್ಠೆಯಿಂದ ಆಚರಿಸ್ತಿದ್ರಿ. ಯಾವಾಗ ನಾವು ಯೇಸು ಸ್ವಾಮಿ ನಂಬಕ್ಕಿಂತ ಮುಂಚೆ ಏನ್ ಮಾಡ್ತಿದ್ವಿ, ಎಲ್ಲವನ್ನ ಮಾಡ್ತಾ ಇದ್ದೇವೆ ಪ್ರೇಯರ್. ನಿಮಗೆಲ್ಲ ಗೊತ್ತೇ ಇದೆ, ನೀವು ಯಾವ್ಯಾವ ಏನೇನ್ ಕಾರ್ಯ ಮಾಡಿ ಬಂದಿರಿ ಎಂಬುದಾಗಿ ನಿಮಗೂ ಗೊತ್ತು, ನಾನು ಏನ್ ಮಾಡಿದ್ವಿ ಅಂದ್ರೆ ನಮಗೂ ಗೊತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಅದೇ ಸ್ಥಿತಿಯಲ್ಲಿ ಇರಬಾರ್ದು. ಯಾಕೆಂದ್ರೆ ಸತ್ಯ ದೇವರು, ಜೀವಿಸುವಂತ ದೇವರು, ಭೂಮಿಯನ್ನು ಆಕಾಶನುಂಟು ಮಾಡಿದ ನನ್ನ ದೇವರು ದೊಡ್ಡ ದೇವರು ಪ್ರಿಯರೇ. ಅಂತ ದೇವರು ನಾವು ನಂಬಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಮಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಹಾಗೆ ಅಂತ ದೇವ್ರನ್ನ ಆರಿಸಿಕೊಂಡಿರುವಾಗ ನಾವು ಏನ್ ಮಾಡ್ಬೇಕಾಗಿದೆ, ನಮ್ಮಲ್ಲಿರುವಂತ ಎಲ್ಲ ಕೆಟ್ಟ ಪಾಪದ ಕಾರ್ಯಗಳು, ದೇವರಿಗೆ ವಿರುದ್ಧವಾಗಿರುವಂತ ನಮ್ಮಲ್ಲಿ ಯಾವುದು ಇರಬಾರ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ.
ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ಭಯಪಡ್ತೀನಿ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ನೋಡ್ರಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲಿದ್ದಂಥ ನಂಬಿಕೆ, ಕ್ರಿಸ್ತನನ್ನು ನಾವು ನಂಬಿದಂಥ ದಿನದಲ್ಲಿದ್ದಂಥ ನಂಬಿಕೆ, ಭಯ, ಭಕ್ತಿ, ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಎಲ್ಲಿ ಹೋದ್ರು ಎಲ್ಲಿ ಪ್ರಾರ್ಥನೆ ಇದೆ ಅಲ್ಲಿ ಹೋಗು, ಹೀಗೆ ನಾವು ಆ ರೀತಿಯಾಗಿರುವಂತ ಇರುವಾಗ ಅಂತ ಒಂದು ಒಳ್ಳೆ ರೀತಿಯಲ್ಲಿ ನಡೆಯುವಾಗ ಒಮ್ಮೆಲೆ ನಾವೇನ್ ಮಾಡಬಾರದು, ಪಾಪಗಳಿಗೆ ನಾವು ಅಧೀನರಾಗಬಾರದು, ಹಿಂದಿರುಗಿ ನಾವು ಪಾಪದ ಕಾರ್ಯಗಳಿಗೆ ಹೋಗಬಾರದು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ನೀವು ಇದನ್ನೆಲ್ಲ ಅಲ್ಲಿ ಹೇಳ್ತಾ ಇದೆ, ಪ್ರಯಾಸ ಪಟ್ಟದ್ದು ಅಂದ್ರೆ ನಿಮಗೆ ಇದನ್ನೆಲ್ಲ ನಾನು ಬೋಧನೆ ಮಾಡಿದ್ದೀನಿ. ಪೌಲನು ಅನೇಕ ವಾಕ್ಯ ಪತ್ರಿಕೆಗಳನ್ನು ಬರೆದಿದ್ದಾನೆ ಪ್ರಿಯರೇ ಹೊಸ ಒಡಂಬಡಿಕೆಯಲ್ಲಿ. ನೋಡುವಾಗ ಹೇಳ್ತಾ ಇದ್ದಾನೆ ಪ್ರಿಯರೇ, ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದು ಅದೆಲ್ಲ ಪ್ರಯಾಸ ಪಟ್ಟುದು, ದೇವರ ವಾಕ್ಯವನ್ನು ಹೇಳಿದ್ದು, ಎಷ್ಟೋ ವಿಷಯಗಳನ್ನ ನಿಮಗೆ ದೇವರ ವಾಕ್ಯದಲ್ಲಿ ನಾನು ನಿಮಗೆ ಹೇಳಿದ್ದೇನೆ. ಅದನ್ನೆಲ್ಲ ಹೇಳಿದ್ದು ಏನಾಗಿದೆ, ಈಗ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂಬುದಾಗಿ ನಾನು ನಿಮ್ಮ ವಿಷಯದಲ್ಲಿ ಭಯಪಡ್ತೀನಿ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸಭೆಗೆ ಹೋಗ್ತೇವೆ, ಅನೇಕ ಸೇವಕರು ಎಷ್ಟೋ ನಮಗೆ ಬೋಧನೆ ಮಾಡ್ತಾರ, ಈ ರೀತಿಯಾಗಿರ್ಬೇಕು, ಈ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಹೇಳುವಾಗ ನಾವೇನ್ ಮಾಡ್ತೇವೆ, ಅವಾಗ ಅಷ್ಟು ಅಂತೀವಿ. ಆಮೇಲೆ ಮೊದಲು ನಮ್ಮ ಅನೇಕ ಒಂದು ಬೇಡವಾದ ಕಾರ್ಯಗಳಿಗೆ ನಾವು ಅಧೀನರಾಗ್ತೇವೆ. ಈ ಲೋಕದಲ್ಲಿ ನಾವು ಇಜ್ಜೋಡಾಗಿ ಹೋಗ್ತೇವೆ. ಈ ಲೋಕದಲ್ಲಿ ನಾವೇನ್ ಮಾಡ್ತೇವೆ, ಲೋಕವನ್ನು ಮೆಚ್ಚಿಸುವುದಕ್ಕಾಗಿ ನಾವೇನ್ ಮಾಡ್ತೇವೆ, ಈ ಲೋಕದ ಕಾರ್ಯಗಳಿಗೆ ನಾವು ಅಧೀನರಾಗ್ತೇವೆ ಪ್ರಿಯರ. ಅದು ತಪ್ಪು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಕ್ಕೆ ಅನುಗುಣವಾಗಿ ಇನ್ನೊಂದು ವಾಕ್ಯ ನಾವು ಓದಿಕೊಳ್ಳೋಣ ಪ್ರಿಯರೇ. ಕೊಲೊಸ್ಸೆ 2:8 ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ ಪ್ರಿಯ. 2ನೇ ಅಧ್ಯಾಯ 8ನೇ ವಾಕ್ಯ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸೋರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತಂತ್ರಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳು ಶಿರಸ್ಸು. ನೀವು ಆತನಲ್ಲಿ ಸುನ್ನತಿ ಹೊಂದಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಇದನ್ನು ಪೌಲನು ಬರೆದಂತಹ ಪತ್ರಿಕೆ ಆಗಿರುವಾಗ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯ. ದೇವರ ನಾಮಕ್ಕೆ ಸ್ತೋತ್ರ. ಅನೇಕರು ನೋಡ್ರಿ ಮೂಢನಂಬಿಕೆಗಳಿಗೆ ಬಲಿಯಾಗ್ತಾರ. ಆಡ ಎಲ್ಲಿ ಹೋಗ್ತಾ ಇದ್ರೆ ಬೆಕ್ಕಾಡ್ಡ ಹಾಯ್ದು ಹೋದ್ರೆ ಏನಾಗತ್ತೆ, ಅಲ್ಲಿ ಹೋದ್ರೆ ಕೆಲಸ ಆಗಂಗಿಲ್ಲ ಅಂತ ಹೇಳಿ ಅದು ಈ ಲೋಕದ ಸಂಪ್ರದಾಯ. ಅಂದ್ರೆ ಸಂಪ್ರದಾಯ ಅಂತಲ್ಲ, ಮೂಢನಂಬಿಕೆಗಳು ಅನೇಕರ ಮನುಷ್ಯರಲ್ಲಿ ಇರದೇ ಪ್ರಿಯರ. ಆದ್ರೆ ದೇವರ ಮಕ್ಕಳಾದಂಥ ನಮ್ಮಲ್ಲಿ ಅಂತ ಒಂದು ಆಲೋಚನೆಗಳಾಗಲಿ, ಅಂತ ಮೂಢನಂಬಿಕೆಗಳು ನಮ್ಮಲ್ಲಿ ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಅನೇಕರು ಮಾಡ್ತಾರ, ಅಲ್ಲಿ ನೋಡಿದ್ರೆ ಏನೋ ಒಂದು ಅಶುಭ, ಹೀಗೆ ಅನೇಕ ವಿಷಯವಾಗಿ ನೋಡ್ತೇವೆ ಮೂಢನಂಬಿಕೆಗಳು ಈ ಲೋಕದಲ್ಲಿ ಇದೆ ಪ್ರಿಯರ. ಅದಕ್ಕೋಸ್ಕರ ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡಿ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧನೆ ಅನುಸರಿಸಲು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ಏನ್ ಮಾಡ್ತಾರ, ವಶ ಮಾಡಿಕೊಂಡಾರು. ದೇವರ ನಾಮಕ್ಕೆ ಸ್ತೋತ್ರ. ಅನೇಕರು ಸಭೆಗೆ ಹೋಗ್ತಾರ, ಅವ್ರೇನೇ ಮಾಡ್ತಾರ, ಎಲ್ಲ ನಡೀತದ ತೋಡ್ರಿ, ಎಲ್ಲ ನಡೀತದ ತೋಡ್ರಿ, ಮಾಡ್ರಿ, ಇದು ಮಾಡ್ರಿ ನಡೀತಿದ್ರಿ, ಅದು ಮಾಡಿದ್ರೆ ನಡೀತಿದ್ರಿ ಎಂಬುದಾಗಿ ಹೇಳಿ ನಿಮ್ಮನ್ನ ಏನ್ ಮಾಡ್ತಾರ, ಮೋಸಗೊಳಿಸ್ತು ಅಂತವ್ರಿದ್ದಾರೆ. ಅಂದ್ರೆ ಅಲ್ಪ ಸ್ವಲ್ಪ ನಂಬಿಕೆ ಇರ್ತಾರಲ್ಲ ಅಂತವ್ರು ಮಾತ್ರ ಇದಕ್ಕೆ ಇಂಥ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಅವರು ಕೈ ಹಾಕ್ತಾರೆ ಪ್ರೇರ. ಯಾಕೆಂದ್ರೆ ಅವರಲ್ಲಿ ಬಲವಾದ ನಂಬಿಕೆ ಇರಲ್ಲ, ಪರಿಶುದ್ಧಾತ್ಮನ ಒಂದು ಭಯ ಇರಲ್ಲ, ಪರಿಶುದ್ಧಾತ್ಮನವರಿಗೆ ವಾಸ ಮಾಡೋದಲ್ಲ, ಆಮೇಲೆ ಪರಿಶುದ್ಧಾತ್ಮನವರಿಗೆ ಒಂದು ಭಯನೂ ಇರೋದಿಲ್ಲ, ಪರಿಶುದ್ಧಾತ್ಮ ಅಂತವರಲ್ಲಿ ವಾಸ ಮಾಡುವುದೇ ಇಲ್ಲ ಪ್ರೇರ. ಯಾಕೆಂದ್ರೆ ಪರಿಶುದ್ಧಾತ್ಮನ ಎಲ್ಲಿರ್ತಾನೋ ಅಲ್ಲಿ ಭಯ ಇರ್ತದೆ. ಭಯ ಅಂದ್ರೆ ಪಾಪದ ಬಗ್ಗೆ, ಇದನ್ನ ಮಾಡಿದ್ರೆ ಭಯ, ಅದನ್ನ ಮಾಡಿದ್ರೆ ಭಯ ಎಂಬುದಾಗಿ ದೇವರು ಎಚ್ಚರಿಸ್ತಿರ್ತಾನೆ. ಇದನ್ನ ಮಾಡಬೇಡ, ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ ಎಂಬುದಾಗಿ ದೇವರು ನಮಗೆ ಆಲೋಚನೆ ಕೊಡುವಂತ ದೇವರ ಆತನು ಆಗಿದ್ದಾನೆ ಪ್ರಿಯರೇ. ಆದರೆ ನಮ್ಮಲ್ಲಿ ದೇವರ ಬಲವಾದ ನಂಬಿಕೆ ನಮ್ಮಲ್ಲಿ ಇಲ್ಲದಿದ್ದರೆ ಅದು ಅನೇಕ ಇಂಥ ಪಾಪದ ಕಾರ್ಯಗಳಿಗೆ ಕೈ ಹಾಕ್ತಾರೆ ಪ್ರಿಯ. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿಮ್ಮನ್ನು ಎಂಥವರು ವಶ ಮಾಡಿಕೊಂಡಾರೆ ಎಂಬುದಾಗಿ ನೀವು ಎಚ್ಚರವಾಗಿರ್ಬೇಕೆಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಹಾಗೆ ಇಲ್ಲಿ ಮುಂದೆ ವಾಕ್ಯ ಐತೆ ನೋಡ್ರಿ, ಆತನ ಎಲ್ಲಾ ದೊರೆತನಗಳ ಅಧಿಕಾರ ನಿಮಗೆ ಶಿರಸ್ಸು. ದೇವರ ನಾಮಕ್ಕೆ ಸ್ತೋತ್ರ. ದೇವರಿಗೆ ನಮ್ಮನ್ನು ಶಿರಸನ್ನಾಗಿ ಲೋಕದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈ ಲೋಕದ ಎಲ್ಲ ಮುಂದೆ ಐತೆ ನೋಡ್ರಿ, ಅಲ್ಲಿ 11ನೇ ವಾಕ್ಯ ಕೊನೆ ಭಾಗದಲ್ಲಿ, ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ ಇದೇ ಕ್ರಿಸ್ತಿಯ ಸುನ್ನತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಎಂಬುದಾಗಿ ನಾವು ನೋಡ್ತೇವೆ. ಈ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಸುನ್ನತಿ ಅಂದ್ರೆ ಏನ, ಪಾಪದ ಕಾರ್ಯಗಳನ್ನು ವಿಸರ್ಜಿ ಬಿಡುವುದೇ ಸುನ್ನತಿ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೊಂದಿಗೆ ನಾವು ಬಾಯಿ ತೆರೆದು ದೇವರನ್ನು ನಾವು ಹೃದಯಪೂರ್ವಕವಾಗಿ ನಂಬಿ, ಬಾಯಿಂದ ಅರಿಕೆ ಮಾಡಿ, ಹೃದಯದಿಂದ ನಂಬಿ, ರಕ್ಷಣೆ ಹೊಂದಿ, ದೇವರ ನಂಬಿಕೆಯಲ್ಲಿ ಜೀವಿಸುವಾಗ ಮತ್ತು ದೇವರ ಕಾರ್ಯಗಳನ್ನು ಮಾಡುವಾಗ ದೇವರು ಇದಕ್ಕೆ ಏನಾಗಿದ್ದಾನಂದ್ರೆ ನಮ್ಮ ಮಧ್ಯದಲ್ಲಿ ಆತನು ನಮ್ಮಲ್ಲಿ ವಾಸ ಮಾಡುವಂತವನಾಗಿದ್ದಾನೆ. ಮತ್ತು ಪಾಪಗಳನ್ನೆಲ್ಲ ನಾವು ವಿಸರ್ಜಿ ಅಂದ್ರೆ ಬಿಟ್ಟು ಬಿಡಬೇಕು ಪ್ರಿಯರೇ. ಸ್ವಲ್ಪ ಅಲ್ಪ ಇಟ್ಕೊಳ್ಬಾರ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಇಲ್ಲಿ ಹೇಳುವಂತದ್ದಾಗಿದೆ. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವನ್ನು. ಅದೇ ಏನಾಗಿದೆ ಅಂದ್ರೆ ಕ್ರಿಸ್ತಿಯ ಜೀವಿತ, ಅದೇ ಕ್ರಿಸ್ತಿಯ ಸುನ್ನತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಾಕ್ಯ ನಾನು ಓದಿಕೊಳ್ಳೋಣ ಪ್ರಿಯರೇ. ಎಫೆಸ 2:8 ಅಲ್ಲಿ ನೋಡಿಕೊಳ್ಳೋಣ ಪ್ರಿಯರೇ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದಾನೆ ಪೌಲನು, ಆ ರಕ್ಷಣೆ ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರ ಎಂಬುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಂಬಿಕೆಯಲ್ಲಿ ಬಂದಿದ್ದು, ರಕ್ಷಣೆ ಹೊಂದಿದ್ದು, ದೇವರನ್ನ ಆರಾಧಿಸುವುದು, ದೇವರನ್ನ ಹಿಂಬಾಲಿಸುವುದು, ದೇವರಿಗೆ ಜೀವಿಸುವುದು, ಈ ದಿನಗಳಲ್ಲಿ ನಾವು ಅದು ಏನಾಗಿದೆ, ದೇವರು ಕೊಟ್ಟಂತ ವರ ಆಗಿದೆ. ದೇವರು ಕೊಟ್ಟಂತ ಅದು ಒಂದು ನಮ್ಮ ಮೇಲೆ ದೇವರು ಕೃಪೆ ಇಟ್ಟಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ದೇವರ ವರವೇ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದು ಪುಣ್ಯಕರೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಇದು ನನ್ನಿಂದ ಆಯ್ತು, ಇದು ನನ್ನಿಂದ ಆಯ್ತು, ಇದು ನನ್ನ ಬಲದಿಂದ ಆಯ್ತು, ಇದು ನನ್ನ ಜ್ಞಾನದಿಂದ ಆಯ್ತು ಎಂಬುದು ಹೇಳಿಕೊಳ್ಳೋದಕ್ಕೆ ನಮ್ಮಲ್ಲಿ ಯಾವುದು ಆಸ್ಪದ ಇಲ್ಲ. ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ ಎಂಬುದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗೆ 10ನೇ ವಾಕ್ಯ ನಾವು ನೋಡ್ತೇವೆ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಸತ್ಕಾರ್ಯ ಅಂದ್ರೆ ಈ ಲೋಕದಲ್ಲಿ ಇರುವಂತ ಅನೇಕ ಕಾರ್ಯಗಳಿದೆ ದೇವರ ಮಕ್ಕಳೇ. ನಾವು ಸತ್ಕಾರ್ಯಗಳನ್ನು ಮಾಡಬೇಕು. ಸತ್ಕಾರ್ಯಗಳನ್ನು ಮಾಡುವಾಗ ದೇವದೂತರನ್ನು ನಾವು ಸತ್ಕರಿಸುವ ಒಂದು ವಿಷಯ ಆಗಿದೆ ಪ್ರೇರೆ. ಯಾಕೆಂದ್ರೆ ಯಾರಿಗೆ ನಾವು ಬಡವರಾಗಿರ್ಬೋದು, ಅನೇಕರು ಅಂಥವರಿಗೆ, ರೋಗಿಗಳಾಗಿರ್ಬೋದು, ಅಂಥವ್ರಿಗೆ ನಾವು ಸಂತೈಸಬೇಕು, ಬಲಪಡಿಸಬೇಕು. ಕಣ್ಣೀರಲ್ಲಿದ್ದವರಿಗೆ ಅವರಿಗೆ ಒಂದು ಸಮಾಧಾನ ಪಡಿಸಬೇಕು, ದುಃಖದಲ್ಲಿದ್ದವರಿಗೆ ಅವರು ಸಮಾಧಾನ, ಧೈರ್ಯ ಹೇಳುವಂಥವರಾಗಿರ್ಬೇಕು. ಹಾಗೆ ಅದು ನಮ್ಮ ಒಂದು ಉದ್ದೇಶ ಆಗಿದೆ. ಹಾಗೆ ನಾವು ಏನ್ ಮಾಡುತ್ತೇವೆ, ಮತ್ತು ಸಹಾಯ ಮಾಡುವಲಿಕ್ಕೆ ನಾವು ಮುಂದೆ ಇರಬೇಕು ಪ್ರಿಯರೇ. ಯಾಕಂದ್ರೆ ಕ್ರಿಸ್ತಿಯ ಜೀವಿತ ನಾವು ಇನ್ನೊಬ್ಬರಿಗೆ ಸಹಕಾರಿಯಾಗಿರ್ಬೇಕು. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ನಮ್ಮನ್ನು ದೇವರು ಸೃಷ್ಟಿಸಿದ್ದಾನೆ ಎಂಬುದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಒಂದು ಒಳ್ಳೆ ವಾಕ್ಯ ಇದೆ ನೋಡ್ರಿ ಪ್ರಿಯರೇ. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದಾನೆ ಅಂತ ನೋಡ್ರಿ. ಆದ್ರೆ ನಾವು ಕ್ರಿಸ್ತನ ನಂಬಿದಂತ ಮಕ್ಕಳು ಯಾವಾಗಲೂ ಹಣದ ವಿಷಯದಲ್ಲಿ ಯಾರಿಗೂ ಮೋಸ ಮಾಡ್ಲಿಕ್ಕೆ ಹೋಗಬಾರ್ದು, ಲಂಚ ತಕ್ಕೊಳ್ಬಾರ್ದು, ಮತ್ತು ಅದನ್ನು ಮುಟ್ಟಲೂಬಾರ್ದು, ಅದನ್ನು ಮಾತನಾಡಲೂಬಾರ್ದು ಪ್ರಿಯರೇ. ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಸತ್ಯ ದೇವರು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಮೊದಲೇ ದೇವರು ನಮ್ಮನ್ನು ಉಂಟು ಮಾಡಿದಾನೆ, ನಮ್ಮನ್ನು ನೇಮಿಸಿದ್ದಾನೆ. ನೋಡ್ರಿ, ನೇಮಿಸುದಂದ್ರೆ ಏನ್ ನೋಡ್ರಿ, ದೇವರ ನಾಮಕ್ಕೆ ಸ್ತೋತ್ರ. ಒಂದೊಂದು ಕೆಲಸಕ್ಕೆ ಒಂದು ಕುಟುಂಬದಲ್ಲಿ ಇದನ್ನ ನೀ ಮಾಡ್ಬೇಕು, ಇದನ್ನ ಈ ಕೆಲಸ ನೀ ಮಾಡ್ಬೇಕು, ಈ ಕೆಲಸ ನೀ ಮಾಡ್ಬೇಕೆಂಬುದಾಗಿ ನೇಮಿಸ್ತಾರೆ ನೋಡ್ರಿ. ಅದೇ ರೀತಿಯಾಗಿ ನಮ್ಮನ್ನು ದೇವರು ಏನ್ ಮಾಡಿದಾನೆ, ಈ ಲೋಕದಲ್ಲಿ ಭೂಮಿಯ ಮೇಲೆ ಆರಿಸಿಕೊಂಡದ್ದು ಮಾತ್ರವಲ್ಲದೆ ನಮ್ಮನ್ನು ಈ ಭೂಮಿಯ ಮೇಲೆ ಅನೇಕರಿಗೆ ಸತ್ಕಾರ್ಯಗಳನ್ನು ಮಾಡಬೇಕು, ಅನೇಕರಿಗೆ ಸಹಾಯ ಮಾಡಬೇಕು, ಅನೇಕರಿಗೆ ದೀನ ದರಿದ್ರರಿಗೆ, ಬಡವರಿಗೆ, ಬಲ್ಲಿದವರಿಗೆ, ಅನೇಕರು ಸೋತವರಿಗೆ ಅವ್ರಿಗೆ ನಾವೇನ್ ಮಾಡಬೇಕಾಗಿದೆ, ಸಹಾಯ ಮಾಡಬೇಕಾಗಿದೆ, ಸಂತೈಸಬೇಕಾಗಿದೆ. ನಮ್ಮಲ್ಲಿ ಹಣ ಇಲ್ವಾ, ಅಥವಾ ಮಾತಿನಿಂದ ಸಂತೈಸಬೇಕು. ದೇವರ ವಾಕ್ಯ ಹೇಳಿ ಅವ್ರನ್ನ ಬಲಪಡಿಸಬೇಕು. ವಾಕ್ಯದಲ್ಲಿ ನೋಡ್ತೇವೆ ನಾವು, ದುಃಖ ಪಡೋರು ಧನ್ಯರವರು ದೇವರು ನೋಡ್ತಾರೆ ಎಂಬುದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಈ ಲೋಕದಲ್ಲಿ ನಾವು ಮೊದಲೇ ನೇಮಿಸಲ್ಪಟ್ಟಿದ್ದೇವೆ, ಮತ್ತು ನಮಗೆ ದೇವರು ಅಂತ ಸತ್ಕಾರ್ಯಗಳನ್ನು ಮಾಡೋದ್ರಲ್ಲಿ ನಮಗೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಸುಮ್ಮನೆ ವ್ಯರ್ಥವಾಗಿ ಕಾಲವನ್ನು ಕಳೆಯದೆ ದೇವರು ಬೇಗನೆ ಬರುವಂಥವನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಎಚ್ಚರವಾಗಿರ್ಬೇಕಾಗಿದೆ. ಈ ದಿನಗಳಲ್ಲಿ ಎಚ್ಚರವಾಗಿದ್ದುಕೊಂಡು ನಾವೇನ್ ಮಾಡಬೇಕಾಗಿದೆ, ದೇವರು ಹೇಳುವಂತ ಒಂದೊಂದು ವಾಕ್ಯಗಳು ಎಚ್ಚರದಿಂದ ನಾವು ಕೈಕೊಂಡು ಆತನ ವಿಧಿಗಳನ್ನು, ಮಾತುಗಳನ್ನು, ಆಲೋಚನೆಗಳನ್ನು, ಆತನ ಕೊಡುವಂತ ವಾಗ್ದಾನಗಳನ್ನು ಹಿಡಿಕೊಂಡು ಪ್ರಾರ್ಥನೆ ಮಾಡಿ ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಈ ಲೋಕದ ಆಚಾರ ವಿಚಾರ ಅಂದ್ರೆ ಈ ಲೋಕದಲ್ಲಿರುವಂತಹ ಮೂಢನಂಬಿಕೆಗಳನ್ನು ಹಿಂಬಾಲಿಸದೆ ದೇವರಿಗೆ ನಾವು ಯೋಗ್ಯರಾಗಿ ಜೀವಿಸಬೇಕೆಂಬುದಾಗಿ ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ ಎಂಬುದಾಗಿ. ದೇವ್ರ ಈ ವಾಕ್ಯ ಬಹಳವಾಗಿ ನನಗೆ ಹೃದಯ ಮುಟ್ಟಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕರು ಹೇಳ್ತಾರ, ನಾವು ಈ ಲೋಕದಲ್ಲಿ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದಕ್ಕಾಗಿ ಇದಕ್ಕಾಗಿ ಕಷ್ಟ ಪಡ್ತಿರ್ತಾರ ಪ್ರಿಯರ. ಆದ್ರೆ ದೇವ್ರು ಹೇಳ್ತಾ ಇದ್ದಾನ, ನಮ್ಮನ್ನು ಸತ್ಕಾರ್ಯ ಮಾಡೋದಕ್ಕಾಗಿ ನೇಮಿಸಿದಾನೆ ಎಂಬುದಾಗಿ ದೇವರು ಎಷ್ಟು ಒಂದು ಒಳ್ಳೆ ಸುಂದರವಾದ ಮಾತಿಟ್ಟಿದ್ದಾನೆ ನೋಡ್ರಿ ಪ್ರಿಯ. ಯಾಕೆಂದ್ರೆ ಈ ವಾಕ್ಯಗಳು ಜೇನುತುಪ್ಪಕ್ಕಿಂತಲೂ ಸಿಹಿ ಆಗಿದೆ ಎಂಬುದಾಗಿ ನಾನು ನೋಡ್ತೇನೆ ಪ್ರಿಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಗಳನ್ನು ದೇವರು ಎಂತ ಒಳ್ಳೆ ವಾಕ್ಯ ಕೊಟ್ಟಿದ್ದಾನಲ್ಲ, ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೆ ನಾವು ಏನ್ ಮಾಡ್ಬೇಕಾಗಿದೆ, ಎಲ್ಲವನ್ನು ನಾವು ದೇವರ ಮಕ್ಕಳಾಗಿ ನಾವು ಜೀವಿಸಬೇಕಾಗಿದೆ. ದೇವರಿಗೆ ನಾವು ಯೋಗ್ಯರಾಗಿ ಜೀವಿಸುವಾಗ ದೇವರಲ್ಲಿ ನಾವು ಬೇಡಿಕೊಳ್ಳುವ ಪ್ರತಿಯೊಂದಕ್ಕೂ ದೇವರು ನಮಗೆ ಉತ್ತರ ಕೊಡುವಂತವನಾಗಿದ್ದಾನೆ ಪ್ರಿಯ. ನಮ್ಮಲ್ಲಿ ಅಶುದ್ಧ ಇಟ್ಕೊಂಡು ಪರಿಶುದ್ಧವಾದ ದೇವರು ನಾವು ಕೇಳಿಕೊಳ್ಳುವಾಗ ಅಲ್ಲಿ ಅಸಾಧ್ಯ. ನಾವು ಪರಿಶುದ್ಧರಾಗಿರ್ಬೇಕು, ನಿರ್ಮಲ ಮನಸ್ಸುಳ್ಳವರಾಗಿರ್ಬೇಕು, ಶುದ್ಧ ಮನಸ್ಸುಳ್ಳವರಾಗಿರ್ಬೇಕು, ಒಂದೇ ಮನಸ್ಸುಳ್ಳವರಾಗಿರಬೇಕು, ಮತ್ತು ಪಾಪಗಳೆಂದು ಶಾಪಗಳಿಂದ ಎಲ್ಲ ವಿಮೋಚಿಸಲ್ಪಟ್ಟವರಾಗಿ ದೇವರಿಗಾಗಿ ನಾವು ಜೀವಿಸುವಾಗ ದೇವರು ನಮ್ಮ ಪ್ರಾರ್ಥನೆ ಯಾವಾಗಲೂ ಕೇಳಿ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಆತನು ರೆಡಿಯಾಗಿರ್ತಾನೆ.
ಆಗಿರ್ತಾನೆ, ಸಿದ್ಧರಾಗಿರ್ತಾನೆ ಪ್ರೇರೆ. ದೇವ್ರು ನನ್ನ ಮಗಳಿಗೆ ನಾನು ಇದನ್ನು ಮಾಡಬೇಕು, ನನ್ನ ಮಗನಿಗೆ ಇದನ್ನು ಮಾಡಬೇಕು ಎಂಬುದಾಗಿ ಆತನ ಆಲೋಚನೆ ಮಾಡ್ತಿರ್ತಾನೆ ಪ್ರೇರೆ. ದೇವರೇ ನಮಗೆ ಸ್ತೋತ್ರವಾಗಲಿ. ನಾವು ಏನನ್ನೂ ಮಾಡದೆ, ಪ್ರಾರ್ಥನೆ ಮಾಡದೆ, ಯಾವುದನ್ನು ಮಾಡದೆ ದೇವರೇ ನನಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳುವಾಗ ಯಾವುದು ಅಲ್ಲಿ ಬರಕ್ಕಿಲ್ಲ ಪ್ರೇರೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಭೂಮಿ ಮೇಲೆ ನಾವು ನೋಡ್ತೇವೆ, ಒಂದು ಉದಾಹರಣೆಗೆ ಕೆಲಸಕ್ಕೆ ಹೋದ್ರೆ ನಮಗೆ ಏನ್ ಮಾಡ್ತಾರ, ಅವ್ರು ಸಂಬಳ ಕೊಡ್ತಾರ ಪ್ರೇರೆ. ಆದ್ರೆ ನಾವು ಕೆಲಸಕ್ಕೆ ಹೋಗದೆ ಇರುವಾಗ ನಮಗೆ ಅವ್ರು ಸಂಬಳ ಕೊಡುದಿಲ್ಲ, ಅಂದ್ರೆ ಪಗಾರ. ನಮ್ಮ ಭಾಷೆಯಲ್ಲಿ, ಆಡು ಮಾತು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಪಗಾರ ಅಂತ ಹೇಳ್ತಾರೆ ನೋಡ್ರಿ. ಸ್ಯಾಲ್ರಿ ಕೊಡಂಗಿಲ್ಲ, ಪಗಾರ ಕೊಡಂಗಿಲ್ಲ. ದೇವರೇ ನಮಗೆ ಅದೇ ರೀತಿಯಾಗಿ ನಾವು ದೇವರ ವಿಷಯದಲ್ಲಿ ದೇವರ ಕಾರ್ಯಗಳನ್ನು ಮಾಡುವಾಗ ದೇವರು ನಮಗೆ ಸಹಾಯ ಮಾಡ್ಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ ಪ್ರೇರೆ. ನಾವು ದೇವರಲ್ಲಿ ಒಂದು ಕೇಳಿಕೊಂಡು ದೇವರಿಗೆ ನಾವು ಒಂದು ಹಕ್ಕಿರ್ತದೆ ಪ್ರೇರೆ. ಅಂದ್ರೆ ನನಗೆ ದೇವರು, ನಾನು ದೇವರಿಗೆ ಜೀವಿಸ್ತಾ ಇದ್ದೇನೆ, ದೇವರು ನಾನು ಮಾಡೇ ಮಾಡ್ತಾನೆ ಎಂಬುದಾಗಿ ನಮ್ಮಲ್ಲಿ ದೇವರ ಮೇಲೆ ಒಂದು ನಂಬಿಕೆ ಭರವಸೆ ನಮಗೆ ಇರ್ತದೆ. ಯಾವುದೂ ಇಲ್ಲದಂದ್ರೆ ಸುಮ್ಮನೆ ಆಶೀರ್ವಾದ ಬಂದ್ರೆ ಬರಕ್ ಇಲ್ಲ ಪ್ರೇರೆ, ಸಾಧ್ಯ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವು ಬ್ಯಾಂಕ್ಗಳಲ್ಲಿ ಯಾವ ರೀತಿಯ ಫೈನಾನ್ಸ್ಗಳಲ್ಲಿ ನಿಮ್ಮ ನಿಮ್ಮ ಒಂದು ಅಕೌಂಟ್ಗಳಲ್ಲಿ ಯಾವ ರೀತಿಯಾಗಿ ಹಣ ಜಮಾ ಮಾಡ್ತಿರಲ್ಲ, ತಿಂಗಳ ವಾರ ಯಾವ ರೀತಿಯಾಗಿ, ಅದೇ ರೀತಿಯಾಗಿ ನಮ್ಮ ದೇವರನ್ನು ನಾವು ದಿನಾಲು ಆತನನ್ನು ನಾವು ಹಿಂಬಾಲಿಸುವಾಗ, ಆತನಿಗಾಗಿ ನಾವು ಜೀವಿಸುವಾಗ ನಮ್ಮ ಒಂದು ಕೃಪೆ, ನಮ್ಮ ಒಂದು ಎಲ್ಲವನ್ನು ಆತನು ಅಕೌಂಟ್ ಅಲ್ಲಿ ಪರಲೋಕದಲ್ಲಿ ಜಮಾ ಆಗ್ತಾ ಇರ್ತದೆ ಪ್ರೇರೆ. ನಾವು ಯಾವುದನ್ನು ನಾವು ಜಮಾ ಮಾಡದೆ, ದೇವರಿಗಾಗಿ ನಾವು ಏನು ಕಾರ್ಯ ಮಾಡದೆ ಇರುವಾಗ ಆತನು ನಮಗೆ ಅಕೌಂಟ್ಗಳಲ್ಲಿ ಯಾವುದು ಜಮಾ ಆಗಿರಂಗಿಲ್ಲ ಪ್ರೇರೆ. ಎಲ್ಲ ಜೀರೋ ಅಕೌಂಟ್ ಅಂತ ಹೇಳ್ತಾರೆ ಪ್ರೇರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವ್ ಏನ್ ಮಾಡಬೇಕಾಗಿದೆ, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡಿದ್ದೇವಲ್ಲ, ನಾವೇನಾಗಿದ್ದೇವೆ, ಪೂರ್ವದಲ್ಲಿ ನಾವು ಅಜ್ಞಾನಿಗಳಾಗಿದ್ದೇವೆ, ಜ್ಞಾನವಿಲ್ಲದವರಾಗಿದ್ದೇವೆ. ಆದ್ರೆ ಈಗ ನಾವೆಲ್ಲ ತಿಳ್ಕೊಂಡಿದ್ದೇವೆ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ. ಅದಕ್ಕೋಸ್ಕರ ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಒಳ್ಳೆ ಒಳ್ಳೆ ವಾಕ್ಯಗಳನ್ನು ಕೊಡ್ತಾ ಇದ್ದಾನೆ ಪ್ರೇರಿ. ಇನ್ನೂ ನಮಗೆ ಸಮಯ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಹೆಚ್ಚಾಗಿ ದೇವರು ವಾಕ್ಯಗಳ ಮೂಲಕವಾಗಿ ಬಲಪಡಿಸಲಿ. ಈ ವಾಕ್ಯಗಳನ್ನು ಕೇಳಿಸಿಕೊಂಡಂತ ನಿಮ್ಮೆಲ್ಲರಿಗೂ ಆಶೀರ್ವಾದ ಆಗಲಿ. ದೇವರ ವಾಕ್ಯವನ್ನು ನಾವು ಕೇಳಿಕೊಂಡು ವಿಧೇಯರಾಗಿ ಜೀವಿಸುವುದಾದ್ರೆ ನಮಗೆ ದೇವರ ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರ. ಅದಕ್ಕೋಸ್ಕರ ದೇವರ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಿ, ನಿಮ್ಮ ಕುಟುಂಬಗಳ ಆಶೀರ್ವಾದ ಮಾಡಲಿ. ನನ್ನ ಈ ಸಮಯದಲ್ಲಿ ನಿಮ್ಮೆಲ್ಲರ ಕರ್ತನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಆಮೇಲೆ